ಅಮ್ಮ ನೀನು ನನಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು 15,000 ಕೊಡೋಕ್ಕಾಗಿಲ್ವೇನಮ್ಮ? ಪ್ಲೀಸ್ ಕಣಮ್ಮ, ಒಂದು 15,000 ಇಲ್ಲ ಅಂತ ಅನ್ಬೇಡ. ಅವಾಗೆಲ್ಲ ಲಕ್ಷ ಲಕ್ಷ ತೆಗೆದು ಕೊಡ್ತಾ ಇದ್ದೆ. ಇವಾಗ ಬರೀ ಒಂದು 15,000 ಕೊಡು ಅಂದ್ರೆ ನಿನ್ನ ಕೈಲಿ ಕೊಡೋಕ್ಕಾಗಲ್ವೇನಮ್ಮ? ಮಗಳೇ, ಅದಕ್ಕೆಲ್ಲ ಟೇಮ್ ಬೇಕು. ಇವಾಗ ಅವಳು ಯಾವಳ ಬಂದು ಸೇರ್ಕೊಂಡು ನನಗಂತೂ ಒಂದು ದೊಡ್ಡ ಕತೆ ಆಗೋಗ್ಬಿಟ್ಟೈತಿ. ಅವಳಿಂದ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟೈತಿ. ನಮ್ಮದೇ ಒಂದು ದೊಡ್ಡ ಕತೆ ನೋಡು. ಇನ್ನೊಂದು 2 ತಿಂಗಳು 3 ತಿಂಗಳು ತಡ್ಕ, ಆಮೇಲೆ ನಿಮ್ಮ ಅಪ್ಪನ ಮೂಲೆ ಕೂರಿಸಿ ನಾನೇ ಅಧಿಕಾರ ತಗೋತೀನಲ್ಲ, ಆವಾಗ ನೋಡು ನಿಮ್ದು ಏನೇನು ಸಮಸ್ಯೆ ಐತೆಲ್ಲ ಪಟ್ ಅಂತ ಚಿಟಿಗೆ ಹೊಡೆಯೋಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿರ್ತೀನಿ. ನೀನು ಟೆನ್ಷನ್ ತಗೋಬೇಡ. ಆದರೆ ಇವಾಗ ನನ್ನ ತಾಗೆ ಏನೂ ಕಾಸಿಲ್ಲ ಕಣಮ್ಮಿ. ಅಮ್ಮ, ಅಟ್ಲೀಸ್ಟ್ ಸಂಘದ ಸಾಲ ಆದ್ರೂ ತೀರಿಸ್ತೀಯನಮ್ಮ. ಅಮ್ಮ, ಅದಕ್ಕೊಂದು 3,000 4,000 ಕೊಡ್ಬೇಕಣಮ್ಮ ಸಂಘದ ಸಾಲ. ನಮ್ಮ ತಾಗೆ ದೇವ್ರನ್ನ ಹೇಳ್ಬೇಕು ಅಂದರೆ ಈ ಮಂತ್ ಒಂದು 30,000 ಗಂಟೆ ಕಮಿಟ್ಮೆಂಟ್ ಐತೆ ಕಣಮ್ಮ. 30,000 ರೂಪಾಯಿನಾಗೆ ಈಗ 10 ರೂಪಾಯಿ ನಮ್ಮ ತಾಯಿ ಇಲ್ಲ ಕಣಮ್ಮ. ನೋಡು, ನಾಳೆಗೆ ಲಾಸ್ಟ್ ಡೇಟು. ಅಮ್ಮ, ಇಲ್ಲ ಅಂತ ಅನ್ಬೇಡಮ್ಮ, ಸಂಘದೊಂದು ನೋಡ್ಕೊಳಮ್ಮ. ಸರಿ ಬಿಡು, ಆ ಸಂಘ ಕೊಡ್ತೀನಿ ಬಿಡು. ಸಂಘದ ಕಾಸ ಹೆಂಗೆ ಅಡ್ಜಸ್ಟ್ ಮಾಡಿ ನಿಮ್ಮ ಅಪ್ಪಂತಾಗೆ ಅದಕ್ಕೆ ಇದಕ್ಕಿಂತ ಕೇಳ್ಕೊಡ್ತೀನಿ. ನೀನು ಇನ್ನೊಂದ್ಕಿಂತ ಹಿಂಗೆಲ್ಲ ಹೇಳ್ದಂಗೆ ಸಾಲ ಫಲ ಮಾಡ್ಕೊಂಡು ಓಡಾಡಬೇಡ. ನಾನು ಈಗಲೇ ಹೇಳಿದ್ದೀನಿ, ಸಾಲ ಫಲ ಎಲ್ಲನೂ ಮಾಡಿದ್ರೆ ಇದು ಮಾಡೋಕೆ ತೀರ್ಸೋದು ಭಾಳ ಕಷ್ಟ ಆಯ್ತದೆ. ನಂದು ಇನ್ನೂ ಒಂದು 2-3 ತಿಂಗಳು ಕೈ ನಡೆಯೋಕ್ಕಿಲ್ಲ ನಂದು. ನಿನಗೂ ಗೊತ್ತಲ್ಲ ನಮ್ಮ ಕಷ್ಟ ಏನೋ ಅಂತ ಹೇಳ್ಬಿಟ್ಟು. ಇನ್ನೊಂದು 2-3 ತಿಂಗಳು ಹಂಗೆ ತಡ್ಕ, ಆಮೇಕಿಂದ ನೋಡೋಣ ಏನೋ ಒಂದು ಆಯ್ತದೆ. ಅಮ್ಮ, ಈಗ ಮತ್ತೆ ಕಾಸು ಹೊಂದ್ಸೋಕ್ಕಾಗಲ್ಲ ಅನ್ನೋ ಆಂಟಿ. ಭಾಳ ಕಷ್ಟಕ್ಕೆ ತಗ್ಲಾಕಬಿಟ್ಟಿದ್ದೀವಿ ಆಂಟಿ. ಈಗ ನಾವೇನಿಯ ನೆಲ ಕಚ್ಚ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಆಂಟಿ. ನಾವೇನಿಯ ಪೊದ್ದಿ ಮುಂದೆ ರಾಧನ ಮುಂದೆ ಮಾನ ಮರ್ಯಾದೆ ಹೋಗ್ಬಿಡ್ತದೆ ಆಂಟಿ. ಅದಕ್ಕೆ ಹಂಗನ ಅಡ್ಜಸ್ಟ್ ಮಾಡೋದು 15,000 ಕೊಟ್ಟರೆ ಇನ್ನೊಂದು 15,000 ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ವಸೂಲಿ ಮಾಡ್ಕೊಂಬಿಟ್ಟು ಬರ್ತೀವಿ ಆಂಟಿ. ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ ಆಂಟಿ, ಪ್ಲೀಸ್ ಆಂಟಿ. ಒಂದು 15,000 ಅಮ್ಮಿ ಯೋನ್ ಕಿತ್ತು ಗುಡ್ಡೆ ಹಾಕಿದ್ರು ನನ್ನ ತಾ ಕಾಸಿಲ್ಲ ಅಷ್ಟೊಂದು. ಒಂದು 2-3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ರಿ. ಹೆಂಗೋ ನಿಮ್ಮ ಗಂಡುಗಳು ಕೆಲ್ಸಕ್ಕೆ ಬೇರೆ ಹೋಯ್ತವ್ರಲ್ಲ, ಹೆಂಗೋ ಒಂದು 2 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಕಿಂದ ಏನೋ ಒಂದು ನೋಡ್ಕೊಳ್ಳಿ. ಸರಿನಾ? ನೋಡಮ್ಮಿ, ಈಗ ನಿಮ್ಮ ಅಪ್ಪ ತಿಪ್ಪುರ್ಲಾಗ ಹಾಕಿದ್ರು ಕಾಸು ಕೊಡ ಅಂತನಲ್ಲ. ಈಗೇನೋ ಮನೆಗೇನೆ ಅವಳು ಕೊಡಿಸ್ಬೇಕು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾವ್ರಿ. ನೋಡನಿ. ಸರಿನಾ? ನಾನು ಇನ್ನು ಹೊರಡ್ತೀನಿ. ನಿಧಾನಕ್ಕೆ ದುಡ್ಡು ಅಡ್ಜಸ್ಟ್ ಆದರೆ ಕಳಿಸ್ತೀನಿ. ಸಂಗುದ್ದೇನು ತಲೆ ಕಟ್ಟು ಕೆಡಿಸ್ಕೊಬೇಡ. ಎಷ್ಟು ಸಾವಿರ ಹೇಳು? 3,000 ಎಷ್ಟಲ್ವೇ ಕೊಡ್ತೀನಿ. ಹೋಗಿ ಸಂಗುದ್ದು ನಾನು ಅಡ್ಜಸ್ಟ್ ಮಾಡಿ ನಿಮ್ಮ ಅಪ್ಪನ ಕೇಳಿ ಇನ್ನು ಉಳಿದಿರೋದು ಹೆಂಗೋ ಅಡ್ಜಸ್ಟ್ ಮಾಡ್ಕ. ಸರಿ ಕಣಮ್ಮ, ಕೇಳಿಸ್ಕೊಂಡ? ನಮ್ಮಮ್ಮ ಹೇಳಿದ್ದನ್ನ ಇಷ್ಟೇ ನಮ್ಮಮ್ಮ ಹೇಳೋದು. ಏನು ಮಾಡನಿ ಏನು ಬಿಡನಿ ಅದೇ ಗೊತ್ತಾಯ್ತಿಲ್ಲ. ಲೇ ಪ್ರೇಮಿ, ನಿಮ್ಮ ಅಮ್ಮನೇನಿಯ ಗಟ್ಟಿ ನಮಗೆ. ನೋಡಿ, ನಿಮ್ಮ ಅಮ್ಮನೇನಿಯ ಕೇಳೋಣ, ಇಲ್ಲ ಬ್ಯಾರೆ ಏನೋ ತಲೆ ಉಪಯೋಗಿಸೋಣ. ಇಲ್ಲ ಅಂದರೆ 3 ಕಾಸು ಮರ್ಯಾದಿರಕ್ಕಿಲ್ಲ. ನಮ್ಮ ಅಮ್ಮ ಇನ್ನೊಂದು 2-3 ತಿಂಗಳ ಕೊಟ್ಬಿಡ್ತದೆ ಕಾಸನ್ನ. ಹೇಳ್ತಲ್ಲ ನಮ್ಮ ಅಮ್ಮನೇನಿಯ, ನಿಮ್ಮ ಅಪ್ಪಂದೆಲ್ಲ ಇನ್ನು 2-3 ತಿಂಗಳಿಗೆ ಆಯ್ತದೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಟೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಸಾಲ ಎಲ್ಲ ತೀರಿಸ್ಬಿಡ್ತದೆ ನಮ್ಮಮ್ಮ. ನಮ್ಮ ಅಮ್ಮನ ಕೈಗೆ ಏನಾರ ವ್ಯವಹಾರ ಬಂತು ಅಂದರೆ ಇಷ್ಟೊತ್ತಿಗೆ ಸಾಲನೇ ಇತ್ತಿರಲಿಲ್ಲ. ನಂಗೊಂದು ಐಡಿಯಾ ಬಂತು. ಪಕ್ಕ ನಿಮ್ಮಮ್ಮ ನಾನು 3 ತಿಂಗಳಿಗೆ ಎಷ್ಟು ಸಾಲ ಮಾಡಿದ್ರು ತೀರಿಸ್ತದೆ ತಾನೇ. ಆಮೇಲಿಂದ ಸುಮ್ಕೆನೆಯೇ ತೀರ್ಸಕ್ಕಿಲ್ಲ ಅಂದ್ಬಿಟ್ಟು ಆಮೇಲೆ ನಾವು ಸಾಲ ಪಾಲುಗಳು ಮಾಡಿಬಿಟ್ಟು ಯಾಕೆ ಬೇಕು ಅಂತ. ಇಲ್ಲ, ನೀನು ಎಷ್ಟು ಮಾಡಿದ್ರು ನಮ್ಮಮ್ಮ ತೀರಿಸ್ತದೆ. 5 ಲಕ್ಷ ಆಗಲಿ ಹೇಳು, ಎಲ್ಲ ತೀರಿಸ್ಬಿಡ್ತದೆ ಸಾಲ. ನಮ್ಮ ಅಮ್ಮಂಗೆ ಲಕ್ಷ ಲೆಕ್ಕನೇ ಇತ್ತಿರಲಿಲ್ಲ. 1 ಲಕ್ಷ ಹಿಂಗೆ ತಗೊಂಡೋಗಿ ಹಿಂಗೆ ನನ್ನ ಗಂಡು ಖರ್ಚು ಮಾಡಿದ್ರು ಅವಾಗ ನಮ್ಮ ಅಮ್ಮಂಗೆ ಲೆಕ್ಕ ಇಲ್ದಿದ್ದಾಗಿತ್ತು. ಇವಾಗ ಅದೇ ಅಪ್ಪಂದು ಎಲ್ಲನೂ ಹ್ಯಾಂಡವರ್ ಐತಲ್ಲ, ಅದಕ್ಕೆ ಅಷ್ಟೇ ನೀ ಟೆನ್ಷನ್ನು. ನೋಡಿ, ಅದೇನೋ ಒಂದು ಮಾಡ್ಬಿಟ್ಟು ಹೆಂಗೋ ಇಸ್ಕೊಂಬಿಟ್ಟು ಬರೆಯೋಣ. ನಿಮ್ಮ ಅಮ್ಮನ ಕೇಳೋಣ ನಡಿ. ಸರಿ ಬಾ, ನೀನು ನಮ್ಮ ಮನೆಗೆ ಹೋಗೋಣ. ಅಮ್ಮ ಅಮ್ಮೋಯ್. ಓ ಮಗಳೇ, ಬಂದ? ಏನಮ್ಮನೆ ಹತ್ರ ನೀನು ಬಂದ್ಬಿಟ್ಟಿದ್ದೀರಾ? ಬರ್ರಿ ಕುಂದ್ಕೊಬರ್ರಿ. ಏನೋ ಕಾರಾಗಿ ಬಂದ್ರ? ಅಯ್ಯೋ, ನಮ್ಮೂರವ್ರಿಗೆಲ್ಲ ಚೆನ್ನಾಗಿ ಹುರಿಸ್ಬಿಟ್ಟಿದೆ. ನಾನಂತೂ ನನ್ನ ಮಗಳು ಕಾರ್ ತಗೊಂಡ್ಬಿಟ್ಟವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಚೆ ಕಡೆ ಎಲ್ಲ ಕಾಯ್ಕೊಂಡು ಕಾರ್ನೇ ನೋಡ್ತಿರ್ತಾರೆ ಅಂತ ಅನ್ನಿಸ್ತದೆ. ನಾನು ಹಿಂಗೆ ಅದಕ್ಕೆ ಹೇಳಿದ್ದು, ಕಾರ್ ತಗೊಂಡು ಒಂದು ರೋಡು ಚುಯ್ಯಿ ಅಂತ ಬಂದ್ಬಿಡು ಅಂತ ಹೇಳ್ಬಿಟ್ಟು. ಇರು, ಸರಿಯಾಗಿ ಒಂದು 4 ಜನನ ಉರಿಸ್ಬಿಟ್ಟು ಬರ್ತೀನಿ. ಉರಿಸೋದ್ರಾಗ ಸಿಗದೆ ನನಗೆ ಮಜಾ. ಇರು. ನಿಮ್ಮ ಅಮ್ಮೇನೆ ಹಿಂಗೆ ಹೊಂಟಾಯ್ತು, ನಾವು ಅನ್ಲಿಲ್ಲ ಅನ್ಲಿಲ್ಲ ನೆಟ್ಟು ಹೊಂಟೋಗದ. ನಮ್ಮಮ್ಮ ಹಂಗೆ ನಮ್ಮಮ್ಮ ಆತೃಗೆಟ್ಟ ಆಂಜನೇಯ ಆಡ್ದಂಗೆ ಆಡ್ತದೆ. ಅಮ್ಮ ಬಾಮ ಇಲ್ಲಿ. ಎಲ್ಲೇ ಕಾರು ದೂರ ನಿಲ್ಲಿಸ್ಬಿಟ್ಟು ಬಂದಿದ್ಯಾ? ಹತ್ರ ನಿಲ್ಲಿಸ್ಬಿಟ್ಬಿಟ್ಟು ಮನೆ ಮುಂದೆ ತಕೊಬಿಟ್ಟು ಬಂದು ಹಾಕೋಗ್ರಿ. ದೂರ ನಿಲ್ಲಿಸಿದ್ರೆ ನಮ್ಮದೇ ಅಂತ ಹೆಂಗೆ ಗೊತ್ತಾಯ್ತದೆ? ಹೋಗ್ರಿ. ಯಾಕೆ ಅಮ್ಮ ತಾಯಿ, ನಾವು ಬಂದಿರೋದು ಫ್ರೀ ಬಸ್ ಹತ್ಕೊಂಡು. ಏನೇನೋ ನೀನು ಇದು ಮಾಡಬೇಡ. ಕಾರಾಗಿ ಬಂದಿಲ್ಲ. ಯಾಕೆ ಬಂದಿಲ್ಲ? ಕಾರಾಗೆ ಬರೋದಲ್ವೇನೆ. ಕಾರಾಗೆ ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬಂದಿದ್ದೀನಿ. ನನ್ನ ಮಗಳು 10-15 ಲಕ್ಷದ ಕಾರ್ ತಗೊಂಡೋಳಿ ಅಂತ ಉರ್ಸನಿ ಅಂತೇಳಿ ನೀನು ನೋಡ್ರೆ ಹಿಂಗೆ ಹೇಳ್ತಾ ಇದ್ದೀಗ. ನಿಂಗೆ ಮಾನ ಮರುವದಿ ಅನ್ನೋದು ನಿನಗೆ ಏನೂ ಇಲ್ಲ ಬಿಡು. ನಿಂಗೆ 3 ಬಿಟ್ಟು ನಿಂತು ಬಿಟ್ಟಿದ್ದೀಗ ನೀನಂತೂ. ಹೋಗು, ಎತ್ಕೊಂಬಿಟ್ಟು ಬಂದು ತೋರಿಸಿ ಬಿಲ್ಡಪ್ ತಗೊಳ್ಳೋಣ ಹೋಗು. ಅಯ್ಯೋ ಆಂಟಿ, ಸ್ವಲ್ಪ ಕುಂತ್ಕೊಂಡು ಮಾತಾಡೋಣ ಆಂಟಿ. ಸ್ವಲ್ಪ ಬಸ್ಸಾಗಿ ನಿಂತು ಸುಸ್ತಾಗೋಗ್ಬಿಟ್ಟೈತೆ. ಕೂತ್ಕೊ ಬರ್ರಿ ಆಂಟಿ. ಒಂದೇ ಸಮಕ್ಕೆ ಮಾತಾಡ್ತಿರಲ್ಲ. ನಮಗೇನಿಬ್ರು ಕಾರ್ ಓಡ್ಸಕ್ಕೆ ಬರ್ತದೆ ತಗೊಬಿಟ್ಟು ಬರೋಕ್ಕೆ. ನಮ್ಮ ಯಜಮಾನ್ರುಗಳು ಕೆಲ್ಸಕ್ಕೆ ಸೇರ್ಕೊಂಡು ಕೆಲ್ಸಕ್ಕೆ ಹೋಯ್ತಾವ್ರಿ. ನಾವು ಎಲ್ಲಿಂದ ತಗೊಬಿಟ್ಟು ಬರೋಣ ಹೇಳಿ? ಹೌದಲ್ವಾ? ಸರಿ ಕೂತ್ಕೊಳ್ಳಿ, ಕಾಪಿ ಇಕ್ಕೊಬಿಟ್ಟು ಬರ್ತೀನಿ. ಮಗಳೇ, ಬೋರಿಗೈಯಾಗಿ ಬಂದಿದ್ಯಾ? ಒಂಚೂರು ಏನೋ ರೇಸನ್ ಗೀಸನ್ ಹಿಡ್ಕೊಂಬಿಟ್ಟು ಬರೋದಲ್ವೇ? ಥೂ ಅಮ್ಮ, ದಯವಿಟ್ಟು ಹೋಗಮ್ಮ ನೀನು. ಕಾಪಿ ಇಕ್ಕೊಂಬಿಟ್ಟು ಬಾಮ ಹೇಳ್ತೀನಿ ಆಮೇಕಿಂದ. ಅಯ್ಯೋ, ರೇಸನ್ ಹಿಡ್ಕೊಂಬಿಟ್ಟು ಬರೋ ಟೈಮನಮ್ಮ ಇದು. ನಾಳೆ ಕರೆದು ಊರು ಬಾಗ್ಲಾಗಿರ್ತದೆ. ಹೋಗಮ್ಮ. ಇದು ಯಾಕಲೇ ನಿಮ್ಮಮ್ಮ ಹಿಂಗಾಡ್ತದಲ್ಲ? ನಿಮ್ಮಮ್ಮ ಕೇಳಿಸ್ಕೊಳ್ಳೋದಿಲ್ಲ. ಬಡ 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 ಅಡ್ಡಾಡ್ಬಿಡ್ತದೆ. ಒಂದೇ ಕಿತ್ತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡೋದೇನೆ ಕ್ಯಾಮೆ.
ಸುಮ್ಮನಿರೇ ಶಾನೆ ಬೈಬೇಡ. ಆಮೇಕಿಂದ ನಾನು ಹಾಕಿರೋ ಪ್ಲಾನ್ ಎಲ್ಲ ಉಲ್ಟಾ ಮಾಡಕ್ಬಿಡ್ತದೆ ನಮ್ಮಮ್ಮ. ಯಾಕೆ ಬೇಕು ಸುಮ್ಕಿರು. ತಗೊಳವ ಕಾಪಿನ. ನಮ್ಮ ಅಮ್ಮನೂ ದೊಡ್ಡದಾಗೇನು ಐತೆ, ಮನೆ ಒಂದೇ ಇರೋದು ಬಿಟ್ರೆ ಇನ್ನೇನು ಇಲ್ಲ. ಸದ್ಯ ಮನೆ ಆದ್ರೂ ಐತಲ್ಲ ಬಿಡಿ ಆಂಟಿ. ನಮ್ಮ ಯಜಮಾನಪ್ಪ ಇದೊಂದು ಮನೆ ಬಿಟ್ರೆ ನಮಗೆ ಅಂತ ಏನು ಬಿಡ್ಲಿಲ್ಲ. ಎತ್ತು ಹೊಂಟೋದ್ನ ದೇಶ ಅಂದ್ರೆ ಹೊಂಟೋಗ್ಬಿಟ್ಟವ್ನಿ. ಸಾಕಾಗ್ಬಿಟ್ಟು ಅವ ಹಿಂಗೂ ಎತ್ತು ಅದನ್ನ. ಈಗ ಈ ಮನೆ ಒಂದು ಬಿಟ್ಟು ಹೋಗವ್ನಿ. ಇನ್ನೇನು ಜಮೀನು ಪಮೀನ್ ಅಂತ ಏನಿಲ್ಲ ನಮ್ದು. ಹೆಂಗು 2,000 ರೂಪಾಯಿ ಕಾಸು ಬರ್ತದಲ್ಲ, ಆ ದುಡ್ಡಂತೆ. ಏನೋ ಅವು ಇವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಮಗಳೇ ನೀನಿಯ ಪಾಪ ಅದು ಇದು ಕೊಡಿಸ್ತಿತ್ತಾಳೆ, ರೇಸನ್ನು ಪಾಸನ್ನು ಬೇಕಾದಾಗ ಎಲ್ಲ ಕೊಡಿಸ್ತಿತ್ತಾಳೆ ಅಲ್ವಾ ಮಗಳೇ. ಇಷ್ಟು ದಿನ ನಾನು ಕೊಡ್ತಾ ಇದ್ದೆ, ಇವಾಗ ನೀನೇ ಕೊಡ ಅಂತ ಗತಿ ಬಂದೈತೆ. ಅಮ್ಮ ಒಂದು 15-20 ಸಾವಿರ ಕಾಸಿದ್ರೆ ಕೊಡ್ತೀಯಾ? ಏನು 15-20 ಸಾವಿರ? ಏನಮ್ಮಿ ಹೇಳ್ತಿದ್ದೀಗ ನೀನು? ನಂತಾಗ 15-20 ಸಾವಿರ ರೂಪಾಯಿ ಕಾಸು ಎಲ್ಲಿಂದ ಬರ್ತದೆ? ನಿನಗೂ ಗೊತ್ತಲ್ಲ, 1,000-2,000 ಮಾಡಿಕೊಂಡಿರ್ತೀನಿ. ತಿಂಗಳು ವರ್ಷಕ್ಕೆ ಅದೂ ಖಾಲಿ ಆಗಿರ್ತದೆ. ರೇಸನ್ನು ಪಾಸನ್ನು ಅಂತ ಹೇಳ್ಬಿಟ್ಟು ಎಲ್ಲಿಂದ ಬರ್ತದೆ ಹೇಳು? ನನಗಂತೂ ಕಾಸು ಗೀಸು ಎಲ್ಲನೂ ಯೋನ್ ಕಾಸು ಗೀಸು ಏನೂ ನಂತಾಗಂತೂ ಇಲ್ವೇ ಇಲ್ಲ. ಅಮ್ಮ ನಾನು ಇವಳು ಭಾಳ ದೊಡ್ಡ ಕಷ್ಟಾಗಿದ್ದೀವಿ ಕಣಮ್ಮ. ಈಗ ನಾವು 15-20 ಸಾವಿರ ಅದೆಲ್ಲ ಬೇಕೇ ಬೇಕು. ಕೊಡಲಿಲ್ಲ ಅಂದರೆ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತದೆ ಕಣಮ್ಮ. ಪ್ಲೀಸ್ ಕಣಮ್ಮ, ಇಲ್ಲ ಅಂತನ್ಬೇಡ. ಹೆಂಗಾರ ಮರ ಅಡ್ಜಸ್ಟ್ ಮಾಡಿಕೊಡು. ಒಂದು 3 ತಿಂಗಳು ಮಟ್ಟಿಗೆ ಯಾರು ತಗೋಣ ಇಸ್ಕೊಂಡ್ರು ಪರವಾಗಿಲ್ಲ. 3 ತಿಂಗಳು ಮಟ್ಟಿಗೆ ಇಸ್ಕೊಂಬಿಟ್ಟು 3 ತಿಂಗಳಾದ್ಮೇಲೆ ಈಗ ನೋಡು, ಇವ್ರ ಅಮ್ಮ ಲಕ್ಷ ಆಗಲಿ ಕೊಟ್ಬಿಡ್ತದೆ. ಲಕ್ಷ ಸಾಲ ಆಗಲಿ ಪಟ್ಟ ಅಂತ ತರಿಸ್ಬಿಡ್ತದೆ. ಇವಾಗ ಇವ್ರ ಅಪ್ಪನೇ ಹ್ಯಾಂಡವರಾಗೈತೆ ಕಣಮ್ಮ. ಇವ್ರ ಅಮ್ಮ ಭದ್ರಮ್ಮವ್ರ ಹ್ಯಾಂಡವರಾಗಿ ಇದ್ಬಿಟ್ಟಿದ್ರೆ ನಾವೇನು ಇಷ್ಟೊಂದು ಚಿಂತೆ ಮಾಡೋಂಗೆ ಇತ್ತಿರಲಿಲ್ಲ. ಇನ್ನೊಂದು 3 ತಿಂಗಳಿಗೆ ಎಲ್ಲ ಇವ್ರ ಅಮ್ಮನೇ ಹ್ಯಾಂಡವರಿಗೆ ಬಂದರೆ ಎಲ್ಲ ಸಾಲ ತೀರಿಸ್ಬಿಡ್ತಾರಂತೆ. ಅಮ್ಮ ನೀನೇ ಏನಾರ ಮಾಡಿ ತಗೋಣ ಇಸ್ಕೊಂಡು ಕಾಸು ಕೊಡ್ತೀಯನಮ್ಮ. ಇಲ್ಲ ಅಂತ ಅನ್ಬೇಡ ಕಣಮ್ಮ. ಲೇ ಮಗಳೇ, ಈ ಊರಾಗ ನನಗೆ ಯಾರೇ ಸಾಲ ಕೊಟ್ಟರು? ಅಯ್ಯೋ 3,000 ಕೊಡೋದು, 2,000 ಕೊಡೋದು ಹೆಚ್ಚು ಸಾಲನ. ಅಯ್ಯೋ ಇನ್ನು 15-20 ಸಾವಿರ ಅಂತಂದರೆ ಯಾರು ಕೊಡ್ತಾರೆ? ನಮ್ಮ ತಾಗ ಏನೈತಿ ಅಂತ ಕೊಡ್ತಾರೆ? ನೋಡು, ಈ ಮನೆ ಒಂದು ಬಿಟ್ರೆ ನಮ್ಮದು ಅಂತ ಏನೂ ಇಲ್ವಲ್ಲೇ. ಯಾರೇ ಕೊಟ್ಟರು? ಆಂಟಿ ಪ್ಲೀಸ್ ಆಂಟಿ, ಹಂಗೆ ಅನ್ಬೇಡಿ. ನಾವು ಒಂಚಿ ಸುಸ್ತಾಗ್ಬಿಟ್ಟಿದ್ದೀವಿ. ಸಂಘದ ಸಾಲ ಹೆಂಗೋ ನಮ್ಮಮ್ಮ ಕ್ಲಿಯರ್ ಮಾಡ್ತೀನಿ ಅಂತು. ನೀವು ಒಂಚೂರು ಏನಾರ ಒಂದು ಕಾರಿನ ಸಾಲ ಏನೋ ಕ್ಲಿಯರ್ ಮಾಡಿ ಆಂಟಿ. ಉಳಿದಿರೋದೇನೋ ನೋಡ್ಕೊತೀವಿ. ಆಂಟಿ ಇಲ್ಲ ಅನ್ಬೇಡಿ ಆಂಟಿ. ನಿಮಗೂ ಒಬ್ಬಳೆ ಮಗಳಲ್ವ ಆಂಟಿ? ನೋಡಿ ದೇವ್ರಣ ಇಲ್ಲ ಕಣಮಿ, ನಂತಾಗ ನಿಜವಾಗೂ ಕಾಸಿಲ್ಲ. ಬೇಕಾದ್ರೆ ನೀನು ಕಾರ್ ತಗೊಂಡು ಬಂದು ಇಲ್ಲಿ ಬಿಲ್ಡಪ್ ಕೊಡ್ದಿದ್ರು ಪರವಾಗಿಲ್ಲ. ನನಗೆ ಯಾರು ಕೊಟ್ಟರು ಕಾಸ? ನೀನೇ ಯೋಚನೆ ಮಾಡ್ಬೋದು ಪ್ರೇಮಿ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಹೆಂಗೋ ನಿಮ್ಮ ಮನೆಗೆ ಉಣ್ಕೊಂಡು ತಿನ್ಕೊಂಡಿದ್ದೆ, ಅಲ್ಲಿಂದನೂ ಓಡ್ ಕಳಿಸಿದ್ರಿ. ಇಲ್ಲಿಗೆ ಬಂದು ಹೆಂಗೋ ಉಣ್ಕೊಂಡು ತಿನ್ಕೊಂಡು ಇವ್ನಿ. ಈಗ ಅದಕ್ಕೂ ಕೊಲ್ಲಾಕ್ಬೇಡ. ನಂತ ಕಾಸು ಇಲ್ಲ, ಏನೂ ಇಲ್ಲ, ನಿಜವಾಗೂ ಇಲ್ಲ. ಅಮ್ಮ ನಮಗೆ ತಲೆ ಮೇಲೆ ಬಂದು ಕುಂತೈತೆ. ಒಂದು ಕೆಲಸ ಮಾಡು, ನನಗೆ ಎಮರ್ಜೆನ್ಸಿಗೆ ಬೇಕೇ ಬೇಕು ಕಾಸು. ಒಂದು ಕೆಲಸ ಮಾಡ್ತೀಯಾ? ಗಾಳಮ್ಮ, ನಾವು ಸಾಲ ಮಾಡಿದ್ದೀವಲ್ಲ, ಆ ಗಾಳಮ್ಮನ ಹತ್ರ ನೀನು ಹೋಗ್ಬಿಟ್ಟು ಶಾನೆ ಸಾಲ ಮಾಡಬೇಡ. ಒಂದು 20 ಸಾವಿರ, ಒಂದು 20 ಸಾವಿರನ ಇಲ್ಲ ಒಂದು 25 ಸಾವಿರ, ಇನ್ನೊಂದು 25 ಸಾವಿರ ರೂಪಾಯಿ ಸಾಲ ಮಾಡ್ಕೊಂಬಿಟ್ಟು ಬಾ. ಏನು 25 ಸಾವಿರ ಸಾಲ್ವೇ? ಆಂಟಿ ಏನಾಗಲ್ಲ, ಅವರು ಏನು ಇಲ್ಲ ಅಂದ್ರೂ ಅವ್ರ ದಿನ ಸೈನ್ ಹಾಕಿಸ್ಕೊಂತಾರೆ. ಸೈನ್ ಹಾಕಿಸ್ಕೊಂಡಿದ್ದ ತಕ್ಷಣ ಏನಿಯಾ ಹಂಗೆ ಕಾಸು ಕೊಟ್ಬಿಡ್ತಾರೆ. ಆಂಟಿ ಪ್ಲೀಸ್, ಇನ್ನೊಂದು 3 ತಿಂಗಳು ಅಷ್ಟೇ ಏನಿಯಾ. 3 ತಿಂಗಳಾದ್ಮೇಲೆ ನಮ್ಮಪ್ಪ ಎಲ್ಲ ಹ್ಯಾಂಡ್ ಓವರ್ ತಗೋತಾರೆ. ಪಟ 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 ಅಂತ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತಾರೆ, ಮನ್ನಾ ಮಾಡಿಬಿಡ್ತಾರೆ. ಯವ್ವ ನೀನೇ ಹೇಳ್ತೀಯ, ಆ ಗಾಳ ಮುಂತಾಗ ಸಾಲ ಮಾಡಿದ್ರೆ ಭಾಳ ಕಷ್ಟ ಆಯ್ತದೆ. ಗಾಳಮ್ಮ ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಈಗ ಆಯ ಮುಂತಾಗೆ ಸಾಲ ಮಾಡು ಅಂತ ನನಗೆ ಹೇಳ್ತಿದ್ದೀಗಳಮ್ಮಿ. 25 ಸಾವಿರ ರೂಪಾಯಿ ಸಾಲ ಮಾಡಿದ್ರೆ ಹೆಂಗಿರ್ತದೆ ಹೇಳು? ಯಪ್ಪ ನಾನು ಉಳುಬಾಳ್ಸೋಳೆ ಅವಳು. ಆಮೇಲೆ ನನ್ನನ್ನು ಚಿತ್ರಣ ಮಾಡಾಕ್ಬಿಟ್ರೆ ಯಾಕೆ ಬೇಕು? ಮೊದಲೇ ನಮ್ಮ ತ ಕಾಸು ಗೀಸ್ ಗೊತ್ತಿರಲ್ಲ. ನೀನು ಹೇಳ್ದಂಗೆ ಆಮೇಲೆ ತಲೆ ತಿನ್ಕೊಂಡು ಮನೆ ತ ಕುಂತ್ಕೊಬಿಟ್ರೆ ಹೆಂಗೆ ಹೇಳು? ಅಮ್ಮ ನಿಮ್ಮ ಮನೆಗೆ ಬರೋಲ್ಲ, ನಮ್ಮನಿಗೆ ಏನೇ ಬರೋದು. ಈ ಊರು ಗಂಟೆ ಏನು ಬರೋಕ್ಕಿಲ್ಲ. ಸುಮ್ಮನೆ ನೀವು ಹೋಗಿ ನಮಗೋಸ್ಕರ ಒಂದು 25 ಸಾವಿರ ರೂಪಾಯಿ ಸಾಲ ಇಸ್ಕೊಂಬಿಟ್ಟು ಬಂದು ಕೊಡು. 10 ಸಾವಿರ ರೂಪಾಯಿ ಅಮ್ಮಂಗೆ ಬಡ್ಡಿ ಕಟ್ಬಿಡಿ, 15 ಸಾವಿರ ರೂಪಾಯಿ ಕಾರದ್ದು ಕಟ್ಬಿಟ್ಟು ಸುಮ್ಮನೆ ಆಯ್ತೀವಿ. ಮುಂದಿನ ತಿಂಗಳಿಂದ ಹೆಂಗೋ ನಮ್ಮ ಗಂಡುಗಳೇ ಕಟ್ಕೊತಾರಂತೆ. ಹೆಂಗೋ ನಮ್ಮದು ಸೊರೋಯ್ತದೆ. ಆಮೇಕಿಂದ ನಿನ್ನ ಸಾಲನ ನಾನು ಇವಳು ಸೇರ್ಕೊಂಡು ತೀರಿಸ್ಬಿಡ್ತೀವಿ ಅಷ್ಟೇನೆ. ಇನ್ನೇನು 25 ಸಾವಿರ ಸಾಲ ನಾವೇ ತೀರಿಸ್ತೀವಿ. ನೀನೇನು ತೀರ್ಸೋ ಅವಶ್ಯಕತೆ ಇಲ್ಲ. ನೀನೇನು ತೀರಿಸು ಅಂತ ಹೇಳ್ತಿಲ್ಲ. ನಿನ್ನ ಮಗಳ ಮೇಲೆ ನೀನು ನಂಬಿಕೆ ಇಲ್ವೇನು? ನಂಬಿಕೆ ಪ್ರಶ್ನೆ ಅಲ್ಲಮ್ಮಿ. ಅಮ್ಮ ಕಾಟ ಕೊಡ್ತಾಳೆ ಅಂದೆಲ್ಲ ಬಂದು ಅದಕ್ಕೆ ನೆನೆಯ ನನಗೆ ಯಾಕೋ ಭಯನೂ ಆಯ್ತದೆ. ಈ ಸಾಲ ಫಲ ಮಾಡ್ಕೊಂಡು ಹೆಂಗಪ್ಪ ಮನೆಗಿಂತ ಕುಡಿಕೊಬಿಟ್ಟು ಬಂದ್ಬಿಟ್ಟು ಮರುವಾದಿ ಕಳೆದ್ಬಿಟ್ರೆ ಅಂತ. ಇರೋದು ಇದೊಂದು ಮನೆನೇ, ಇದು ಕಳ್ಕೊಂಬಿಟ್ರೆ ಸಾಲ ಫಲ ಮಾಡಿ ಅಂತ ಭಯ ನನಗೆ. ಏನು ಮಾಡಲಿ? ಇವಾಗ ನೀನೇನಾದ್ರು ನಂಗೆ ಸಾಲ ಕೊಡಿಸ್ತಿಲ್ಲ ಅಂದರೆ ನಾನು ಪರ್ಮನೆಂಟಾಗಿ ಇಲ್ಲೇನೇ ಇರಬೇಕಾಯ್ತದೆ ಕಣಮ್ಮ. ಅತ್ತೆ ನನ್ನ ಓಡಿಸ್ಬಿಡ್ತಾಳೆ ಮನೆಯಿಂದ. ನಮ್ಮ ಅತ್ತೆಗೆ ಕಾರ್ನ ಫುಲ್ ಕ್ಯಾಶ್ ಕೊಟ್ಟು ತಂದಿರೋದು. ಹಂಗೆ ನೆನೆಯ ಸಾಲ ಫಲ ಏನು ಮಾಡಿಲ್ಲ ಗಾಳ ಮುಂತಾಗೆ ಅಂತ ಹೇಳ್ಬಿಟ್ಟಿದ್ದೀವಿ. ಈಗ ಏನಾದ್ರೂ ನಾನು ಸಾಲ ಮಾಡಿದ್ದೀನಿ ಅಂತ ಗಾಳ ಮುಂತಾಗೆ ಹಂಗೇನಿಯ ಕಾರೆಲ್ಲ ಸಾಲ ಮಾಡ್ತಿದ್ದೀವಿ ಅಂತ ನಮ್ಮ ಅತ್ತೆ ಗೊತ್ತಾದರೆ ನನ್ನ ಇವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತಾರೆ. ಇವಳು ಮನೆಗೆ ಹೋಗಬೇಕು, ನಾನು ನಮ್ಮ ಮನೆಗೆ ಬರಬೇಕು. ನಾನಂತೂ ಬಂದ್ಬಿಟ್ಟು ಇನ್ನು ಪರ್ಮನೆಂಟಾಗಿ ಇದೇ ಮನೆಗೆ ಇರಬೇಕಾಯ್ತದೆ. ನೋಡು 25 ಸಾವಿರ ಕೊಡ್ಸೋದ್ಮೇಲೆ ಇಲ್ಲ ಅಂತಂದರೆ ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಿಂಗೆ ಇರೋದು ಹೇಳು ಬಂದ್ಬಿಡ್ತೀನಿ ಮನೆಗೆ. ಇಲ್ಲೇ ಇರಿಸ್ಕೊಂತೀಯ ನನ್ನ. ನೀನೇ ಯೋಚನೆ ಮಾಡು. ಇಷ್ಟೊಂದು ಬಲವಂತ ಮಾಡಿ ನೀನು ಏನೂ ಕೇಳಿಲ್ಲ ಕಣಮ್ಮ. ನಾನು ಇದೇ ಮನೆಗೆ ಬಂದ್ಬಿಟ್ಟು ಫಿಕ್ಸ್ ಆಗಬೇಕಾಯ್ತದೆ. ಇಲ್ಲ ಅಂತ ಅನ್ಬೇಡ ಕಣಮ್ಮ, ಪ್ಲೀಸ್ ಕಣಮ್ಮ.
ಯವ್ವ ಎಂತ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಡ್ತಿಯಲ್ಲೇ ಪ್ರೇಮಿ. ನೀನು ಕಾರ್ ತಗೊಳ್ಳೋದಕ್ಕೆ ನನ್ನಂತಂದು ಅಯ್ಯೋ ಅನ್ನಿಸ್ತಿದೆಯಲ್ಲ. ಯಾಕೆ ತಗೋಬೇಕಿತ್ತು ಕಾರ ನೀನು? ನನ್ನ ಮಾನ ಮರ್ಯಾದೆ ಕಳಿಯಕ್ಕೆ ತಗೋಬಿಟ್ಟ ಕಾರ ನೀನು? ಹೋಗತ್ತಾಗೆ ಹುಗಿಸ್ಕೊಂಡು ಅಮ್ಮನ ಅಯ್ಯೋ ಅನ್ಸೋದನ್ನು ಸಂದ ಕಲ್ತ್ಬಿಟ್ಟಿದ್ಯಾ ನೀನಂತೂ. ಕಾರ್ ಯಾ ಸೋಕಿ ತಗೋಬೇಕಿತ್ತೆ ಕಾರ್ನ? ಇದೆಲ್ಲ ಸೋಕಿ ಬೇಕಿತ್ತ ನಿನಗೆ ಕಾರು? ಇಷ್ಟೊಂದೆಲ್ಲ ಸಾಲ ಪಾಲ ಮಾಡಿ ತಗೊಂಡು ಇವಾಗ ನನ್ನ ತಲೆ ಮೇಲೆ ಸೇರಿ ಎಳಿತಿದ್ದೆ 25,000. ಅಯ್ಯೋ ಆಮೇಕಿಂದ ಎಂಬೊಂದು ಕೊಡು ಅಂತ ಕುಂತ್ಕೊಂಡ್ರೆ ನಂತ ಕಾಸಿಲ್ಲ, ಎಲ್ಲಿಂದ ಕೊಡಲೆ ನಾನು? ಆಂಟಿ ಒಂದು 3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವೇ ದುಡ್ಡು ಕಟ್ತೀವಿ. ನಾನು ಇವಳೇನೇ ಕಟ್ತೀವಿ. ಅಕಸ್ಮಾತ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಮ್ಮಮ್ಮ ಕಟ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಆಂಟಿ, ಪ್ಲೀಸ್ ಆಂಟಿ ಒಪ್ಕೊಬಿಡಿ. ಸಾಲ ತೀರಿಸಲೇಬೇಕು. ನಾವು ಎಲ್ಲರ ತಗೋ ಭಿಕ್ಷೆ ಎತ್ಬಿಟ್ಟಿದ್ವಿ, ಯಾರು ನಮಗೆ ಕಾಸು ಕೊಡೋಕೆ ರೆಡಿನೇ ಇಲ್ಲ. ಯಾಕಂದರೆ ಯಾರಿಗೂ ನಾವೇನು ಕೆಲಸ ಮಾಡೋಕ್ಕಿಲ್ವಲ್ಲ, ಹೆಂಗೆ ತೀರಿಸ್ತೀವಿ ಅಂತ ಅಷ್ಟೇ. ನಮ್ಮ ಯಜಮಾನ್ರುಗಳು ಕೆಲಸಕ್ಕೆ ಹೋಯ್ತವ್ರಲ್ಲ, ಅವ್ರು ಮುಂದಿನ ತಿಂಗಳಿಂದ ಎಲ್ಲ ಕ್ಲಿಯರ್ ಮಾಡ್ತಾರೆ. ಈ ವಿಷಯನೂ ಹೇಳ್ತೀವಿ, ನಿಮ್ಮ ತಗ ಸಾಲ ಮಾಡಿಸಿರೋದನ್ವೇ ಎಲ್ಲ ತೀರಿಸ್ತೀವಿ. ನಿಮ್ಮ ಮಗಳನ್ನ ನಂಬಿ ಆಂಟಿ, ನನ್ನ ನಂಬೇನು ಕೊಡಬೇಡಿ. ನಮ್ಮಮ್ಮ ಖಂಡಿತವಾಗ್ಲೂ ನಿಮ್ಗೆ ಕಾಸು ಕೊಡ್ತದೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಇದಕ್ಕೆಲ್ಲ ಭರವಸೆ ಕೊಡ್ತಾ ಇದ್ದೀನಿ ನೋಡಿ. ಸರಿ ಹಾಳು ಬಿದ್ದೋಗ್ಲಿ ಬಿಡು, ಬತ್ತಿನದಾಗೆ ಇನ್ನೂ ಏನೇನು ನೋಡಬೇಕು. ಈ ಮನೆಗೆ ಬಂದು ತಿರುಗಿ ಬೀಳ್ಬೇಡ ಕಣಮಿ, ಇದೇ ಕೊನೆಕಿತ ಹೇಳ್ತಿದ್ದೀನಿ. ಮತ್ತೆ ಏನೋ ಬಂದ್ಬಿಟ್ಟು ಇಲ್ಲೇನೋ ಬಿದ್ದುಬಿಟ್ಟೆ ನಾನಂತೂ ಸುಮ್ಮನಿರಕ್ಕಿಲ್ಲ. ಈಗಲೇ ಹೇಳಿದ್ದೀನಿ ಸರಿನೇ, ಇಲ್ಲೇ ಬಂದ್ಬಿಟ್ಟು ಕುಂತ್ಕೊಳ್ಳೋದು ಮಾಡೋದು ಇವೆಲ್ಲ ನಂತಾಗ ಮಡಿಕಬೇಡ. ಗಂಡನ ಮನೆಗೆ ಬಿದ್ದಿರಬೇಕು. 25,000 ಹೆಂಗೋ ಕೊಡಿಸ್ಬಿಡ್ತೀನಿ ಸಾಲ್ವಾ, ಅಲ್ಲೇ ಬಿದ್ದಿರಬೇಕು. ಏನೋ ಬಂದ್ಬಿಟ್ಟು ಇಲ್ಲಿ ನೀನು ಅದು ಇದು ಅಂತಂದ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ಸರಿ ಆಯಿತು ನೋಡಿರಿ. ಇದಕ್ಕೆ ಬಂದ್ರೇನು ನಾನು ಏನಪ್ಪ ಏನಕ್ಕೋ ಬಂದರು ಅಂತ ಖುಷಿ ಪಟ್ಟರೆ ಸರಿಯಾಗಿ ತಗ್ಲಾಕುದ್ರಿ ನನ್ನ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸದ್ಯ ನಮ್ಮ ಪ್ರಾಬ್ಲಮ್ ಎಲ್ಲ ಹಿಂಗೆ ಸಾಲ್ವ್ ಆಗೋಗ್ಬಿಡ್ತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ಸ್ ಆಂಟಿ.